ಹಾಯ್, ಬನ್ನಿ ಇವತ್ತು ಪ್ರೌನ್ಸ್ ಮಸಾಲ ಪುಂಡಿ ಮಾಡೋಣ. ತುಂಬ ಟೇಸ್ಟಿ ಆಗುತ್ತೆ ನೋಡಿ, ಒಮ್ಮೆ ಈ ಥರ ಮಾಡಿ. ಅರ್ಧ kg ಪ್ರಾನ್ಸನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಆಗಿ ಸ್ವಲ್ಪ ಹೊತ್ತು ಇಟ್ಟಿದ್ದೇನೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕುತ್ತಿದ್ದೇನೆ. ಎಣ್ಣೆ ಒಳ್ಳೆ ಬಿಸಿ ಆದ ನಂತರ 1 ಕಪ್ಪಷ್ಟು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕುತ್ತಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈರುಳ್ಳಿ ಒಳ್ಳೆ ಫ್ರೈ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನೀಗ ಕರಿಬೇವನ್ನು ಹಾಕುತ್ತಿದ್ದೇನೆ. ಕರಿಬೇವನ್ನು ಹಾಕಿ ಪುನಃ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುತ್ತಿದ್ದೇನೆ, 1 ಸ್ಪೂನ್ ಅಷ್ಟು. ಅದನ್ನು ಹಾಕಿ ಸಹ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮತ್ತು 1 ಸ್ಪೂನಷ್ಟು ಅರಶಿನ ಹುಡಿ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ. ಇದು ಎಲ್ಲ ಒಳ್ಳೆ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿದೆ ರುಚಿಗೆ ತಕ್ಕಷ್ಟು. 1 ದೊಡ್ಡ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೆ, ಅದನ್ನು ಸಹ ನಾನು ಇಲ್ಲಿ ಹಾಕುತ್ತಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಅದರದ್ದು ಹಸಿ ವಾಸನೆ ಹೋಗಬೇಕು. ಈಗ ನಾನು ಪ್ರಾನ್ಸನ್ನು ಹಾಕಿದೆ. ಒಳ್ಳೆ ಫ್ರೈ ಆಗಬೇಕು ಪ್ರಾನ್ಸ್ ಇದು ನೀರು ಬಿಡಬೇಕು, ಆಗ ಅದು ಟೇಸ್ಟಿ ಆಗುತ್ತೆ ಮಸಾಲ. ನೋಡಿ, ಈಗ ನೀರು ಬಿಡ್ತಾ ಉಂಟು. ಈಗ 1 ಸ್ಪೂನಷ್ಟು ಉಪ್ಪನ್ನು ಹಾಕುತ್ತಿದ್ದೇನೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಪ್ರಾನ್ಸ್ ಇದು ನೀರು ಚೆನ್ನಾಗಿ ಡ್ರೈ ಆಗಬೇಕು, ಅಷ್ಟರ ತನಕ ಒಳ್ಳೆ ಮಿಕ್ಸ್ ಮಾಡಿ. ನಂತರ ತೆಂಗಿನಕಾಯಿ ತುರಿಯನ್ನು ಹಾಕುತ್ತಿದ್ದೇನೆ. ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ನೋಡಿ, ಈಗ ಒಳ್ಳೆ ಮಿಕ್ಸ್ ಆಗಿದೆ ಮತ್ತು ಡ್ರೈ ಸಹ ಆಗಿದೆ. ನಾನು ಇಲ್ಲಿ 2 ಕಪ್ಪಷ್ಟು ಕುಚ್ಚಲಕ್ಕಿಯನ್ನು ನೆನೆಸಿ ಹಾಕಿ ಇಟ್ಟಿದ್ದೆ ಮತ್ತು ಒಳ್ಳೆ ಗ್ರೈಂಡ್ ಮಾಡಿ ಹಿಟ್ಟನ್ನು ಈ ಕನ್ಸಿಸ್ಟೆನ್ಸಿಗೆ ತಂದಿದ್ದೇನೆ. ಈಗ ಈ ಥರ ಉಂಡೆ ಮಾಡಬೇಕು. ನಂತರ ಮಸಾಲವನ್ನು ಇದರ ಒಳಗೆ ಹಾಕಬೇಕು. ಮತ್ತು ಈ ಥರ ಕ್ಲೋಸ್ ಮಾಡಿ ಮತ್ತು ಪುನಃ ಬಾಲ್ ಶೇಪ್ ಆಗಿ ರೌಂಡಾಗಿ ಮಾಡಿ. ತುಂಬ ಈಸಿ ರೆಸಿಪಿ. ಈ ಥರ ಒಮ್ಮೆ ನೀವು ಸಹ ಟ್ರೈ ಮಾಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ನೋಡಿ, ಈ ಥರ ಪುನಃ ಮಸಾಲವನ್ನು ಹಾಕಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಇದು. ತುಂಬ ಪುಂಡಿ ಮಾಡಿ ಆದ ನಂತರ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ಟೀಮ್ ಇಡ್ಲಿಕ್ಕೆ ಬಿಟ್ಟಿದ್ದೇನೆ. ಸ್ವಲ್ಪ ಒಳ್ಳೆ ನೀರು ಬಾಯ್ಲ್ ಆದ ನಂತರ ನಾನು ಪುಂಡಿಯನ್ನು ಇಟ್ಟಿದ್ದೆ. ಈಗ 20 ನಿಮಿಷ ನಾನು ಸ್ಟೀಮ್ ಮಾಡಲಿಕ್ಕೆ ಬಿಟ್ಟಿದ್ದೇನೆ. ನೋಡಿ, ಈಗ ಒಳ್ಳೆ ಬೆಂದಿದೆ. ತುಂಬ ಈಸಿ. ನೀವು ಸಂಜೆ ಮಾಡಿ ಇಟ್ಟರೆ ಬೆಳಗ್ಗೆ ತಿನ್ಬೋದು ಇದನ್ನು, ಬ್ರೇಕ್ಫಾಸ್ಟಿಗೆ ಸಹ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ಬೋದು. ನೋಡಿ, ನಾನೀಗ ಕಟ್ ಮಾಡಿದೆ. ಮಸಾಲ ಹೀಗೆ ಇರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.